ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ಮೇಷರಾಶಿ ಓವರ್ವ್ಯೂ. ಇಂದು ಸಫಲತೆಯು ನಿಮ್ಮ ಉನ್ನತಿಯ ಶಿಖರವನ್ನು ಮುಟ್ಟುವುದು. ಈ ಸಫಲತೆಗೆ ಯಾರಾದರೂ ಹಕ್ಕುದಾರರಿದ್ದರೆ ಅದು ನೀವೇ. ಏಕೆಂದರೆ ಈ ಸಫಲತೆಯನ್ನು ಪಡೆಯಲು ನೀವು ತುಂಬ ಕಷ್ಟಪಟ್ಟಿದ್ದೀರಿ. ಇಂದು ನೀವು ಯಾವುದೇ ಚಿಂತೆ ಮಾಡದೆ ನಿಮ್ಮ ಸಫಲತೆ ಸಂತೋಷವನ್ನು ಆನಂದಿಸಿ. ಮೇಷರಾಶಿ ರೋಮಾನ್ಸ್. ಇವತ್ತಿನ ದಿನ ನಿಮಗೆ ಹರ್ಷ ತರುತ್ತದೆ. ನಿಮ್ಮ ಇರುವಿಕೆ ಎಲ್ಲರಿಗೂ ಖುಷಿ ತರುತ್ತದೆ. ಒಬ್ಬೊಬ್ಬರಾಗಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುತ್ತಾ ಹೋಗುತ್ತಾರೆ ಮತ್ತು ನೀವು ಬೇರೆಯವರತ್ತ ಆಕರ್ಷಿತರಾಗುತ್ತಾ ಹೋಗುವಿರಿ. ಇವತ್ತಿನ ದಿನ ನಿಮ್ಮ ಹೊಸ ಸಂಬಂಧಕ್ಕೆ ಬಹಳ ಒಳ್ಳೆಯದು. ಮೇಷರಾಶಿ ಕರಿಯರ್. ಇಂದಿನ ದಿನಗಳಲ್ಲಿ ಸಾಕ್ಷಾತ್ಕಾರ ನೀಡಿರುವಂತಹ ವಿದ್ಯಾರ್ಥಿಗಳು ಶುಭ ಸಮಾಚಾರ ಪಡೆದು ಪ್ರಸನ್ನರಾಗುವರು. ಇಂದಿನ ದಿನ ಓದುವಂತಹವರಿಗೆ ಹಾಗೂ ವಿತ್ತೀಯ ಕ್ಷೇತ್ರದಲ್ಲಿ ಇರುವವರಿಗೆ ಶುಭವಾಗಿದೆ. ಇಂದು ಅವರಿಗೆ ಅನೇಕ ಹೊಸ ಅವಸರಗಳು ದೊರೆಯುವವು. ಮೇಷರಾಶಿ ಫೈನಾನ್ಸ್. ಬಿಸಿನೆಸ್ ಪ್ರೊಫೆಷನಲ್ಸ್ ಸುಲಭವಾಗಿ ತಮ್ಮ ಗುರಿಯನ್ನು ಮುಟ್ಟುವರು. ಇಲ್ಲಿ ನಾವು ಬಿಸಿನೆಸ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಯಾವುದಾದರೂ ಕೋರ್ಸ್ ಮಾಡಿಕೊಳ್ಳುವ ಅವಕಾಶವಿದೆ. ಇದಕ್ಕಾಗಿ ಇಂದು ಮಾಡುವ ಖರ್ಚು ನಾಳೆ ಲಾಭವನ್ನು ನೀಡುವುದು. ನಿಮ್ಮ ಕರಿಯರ್ಗೆ ಹೊಸ ಆಯಾಮವನ್ನು ನೀಡಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಆದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಕ್ಕಾಗ ನಿಮಗೆ ಅನ್ನಿಸುವುದು ನೀವು ಎಂಥ ಬುದ್ಧಿವಂತಿಕೆ ಕೆಲಸ ಮಾಡಿರುವಿರಿ ಎಂದು. ಮೇಷರಾಶಿ ಹೆಲ್ತ್. ಇಂದು ನಿಮ್ಮ ಹೆಲ್ತ್ ಸರಿಯಾಗಿ ಇರುತ್ತದೆ. ಆದರೆ ಇಂದು ನೀವು ಕೆಲವು ಸಣ್ಣ ನೋವುಗಳ ಜೊತೆ ಹೋರಾಡಬೇಕಾಗಬಹುದು. ಇಂದು ನೀವು ಕೈಗಳ ಎಕ್ಸರ್ಸೈಸ್ ಮಾಡಬೇಕಾಗಬಹುದು. ದೊಡ್ಡ ಸಮಸ್ಯೆಗಳಿಗೆ ಹೆದರಬೇಡಿ, ಏಕೆಂದರೆ ಹೆಲ್ತ್ನ ತೊಂದರೆ ತುಂಬ ದಿನಗಳಿಗೆ ಇರುವುದಿಲ್ಲ. ಹೊಟ್ಟೆಯನ್ನು ಸರಿಯಾಗಿ ಇಡಲು ಪೌಷ್ಟಿಕ ಆಹಾರವನ್ನು ತಿನ್ನಿ. ವೃಷಭರಾಶಿ ಓವರ್ವ್ಯೂ. ಇಂದು ನೀವು ಮನೆಯಲ್ಲಿ ಸ್ವಲ್ಪ ಸಮಾಧಾನದಿಂದ ಇರಿ, ಏಕೆಂದರೆ ಜಗಳವಾಗುವ ಸಂಭವವಿದೆ. ಬೇಡದೇ ಇರುವಂತಹ ಜಗಳದಿಂದ ತಪ್ಪಿಸಿಕೊಳ್ಳಿ. ಮನೆಯಲ್ಲಿ ಅಶಾಂತಿ ಇರುವಂತೆ ಗ್ರಹಗಳು ಪ್ರಭಾವವನ್ನು ಬೀರುತ್ತವೆ. ಆದ್ದರಿಂದ ನೀವು ನಿಮ್ಮ ಭಾವನೆ ಮೇಲೆ ಹಿಡಿತದಲ್ಲಿಟ್ಟುಕೊಂಡು ಮನೆಯಲ್ಲಿ ಜಗಳವಾಗದಂತೆ ನೋಡಿಕೊಳ್ಳಿ. ವೃಷಭರಾಶಿ ರೋಮಾನ್ಸ್. ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಯೋಚನೆಯು ತುಂಬ ಜೋಶ್ನಿಂದ ತುಂಬಿರುತ್ತದೆ. ಆದರೆ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಲು ಯೋಚಿಸುವಿರಾದರೆ ಇವತ್ತಿನ ದಿನ ಗಂಭೀರಪೂರ್ವಕವಾದ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನವಾಗಿದೆ. ಆದರೆ ನೀವು ಅದರ ವಿಷಯವಾಗಿ ಆಸಕ್ತಿ ಹೊಂದಿದ್ದರೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ, ಅಥವಾ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಏನು ಯೋಚಿಸುತ್ತಿದ್ದೀರೋ ಮತ್ತು ಅದು ನಿಮ್ಮ ನಿಶ್ಚಯ ಆಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಮಾಡಿ. ವೃಷಭರಾಶಿ ಕರಿಯರ್. ಇಂದು ನಿಮಗೆ ನಿಮ್ಮ ಕಾರ್ಯಸ್ಥಳದಲ್ಲಿ ಆಗುವ ಬದಲಾವಣೆಯ ವಿಷಯದಲ್ಲಿ ತಿಳಿದುಕೊಳ್ಳುವುದರಿಂದ ಒಳ್ಳೆಯ ಅನುಭವವಾಗುವುದು. ಎಲ್ಲರಿಗೂ ಧನ್ಯವಾದ ಹೇಳುವುದನ್ನು ಮರೆಯದಿರಿ, ಏಕೆಂದರೆ ಅವರೇ ನಿಮ್ಮನ್ನು ಈ ಸ್ಥಿತಿಗೆ ಕರೆದೊಯ್ದಿರುವರು. ನೀವು ನಿಮ್ಮ ಭವಿಷ್ಯದ ತಯಾರಿ ನಡೆಸಿರಿ. ವೃಷಭರಾಶಿ ಫೈನಾನ್ಸ್. ಈ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ವ್ಯವಹಾರದಲ್ಲಿ ಇನ್ನಷ್ಟು ಅವಕಾಶಗಳನ್ನು ಹುಡುಕಬೇಕು. ಈ ಸಮಯದಲ್ಲಿ ಆರ್ಥಿಕ ಸಫಲತೆಯನ್ನು ಪಡೆಯಲು ಕೆಲವು ಗಂಭೀರ ಪ್ರಯತ್ನ ಮಾಡುವ ಅವಶ್ಯಕತೆ ಇದೆ. ಕಠಿಣ ಪರಿಶ್ರಮವೇ ವ್ಯಾಪಾರದಲ್ಲಿ ಸಫಲತೆಯನ್ನು ಪಡೆಯಲು ಇರುವ ಮಾರ್ಗ. ಈ ಸಮಯ ನಿಮಗೆ ಯಾವುದಾದರೂ ಭಾಗ್ಯಶಾಲಿ ಅವಕಾಶವನ್ನು ನೀಡಬಹುದು. ವೃಷಭರಾಶಿ ಹೆಲ್ತ್. ಇಂದು ನೀವು ಯಾವುದೇ ಸಮಸ್ಯೆಗೆ ಸಂಬಂಧಿಸಿದಂತೆ ಬೇರೆಯವರಿಂದ ಸಲಹೆ ಪಡೆದುಕೊಳ್ಳುವಿರಿ. ಈ ಸಲಹೆಯನ್ನು ನಿಮ್ಮ ಪರಿವಾರದವರಲ್ಲಿ ಯಾರಾದರೂ ಕೊಡಬಹುದು. ಯಾರಾದರೂ ವಿಶ್ವಾಸನೀಯ ಮಿತ್ರ ಅಥವಾ ಓದಿರುವಂತಹ ಸಲಹೆಗಾರ ಕೊಡಬಹುದು. ಯಾರಿಂದಲೇ ನಿಮಗೆ ಸಲಹೆ ಸಿಗಲಿ, ಅದರಿಂದ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಮಿಥುನ ರಾಶಿ ಓವರ್ವ್ಯೂ. ಮನೆಯಲ್ಲಿ ತುಂಬಿರುವಂತಹ ದುಃಖ ನಿಮ್ಮ ಚಿಂತೆಯ ಕಾರಣವಾಗಬಹುದು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ತಪ್ಪು ಯಾರಿಂದ ನಡೆದಿದೆ ಮತ್ತು ಏಕೆ ನಡೆದಿದೆ? ನಿಮ್ಮ ಕಡೆಯಿಂದ ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಕೋಪದಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು. ನಿಮ್ಮ ಗಮನವನ್ನು ನಿಮ್ಮ ಸ್ನೇಹಿತರು ಹಾಗೂ ನೆಂಟರೊಡನೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವುದರಲ್ಲಿ ಇರಿಸಿ. ಮಿಥುನ ರಾಶಿ ರೋಮಾನ್ಸ್. ಇಂದು ನೀವು ಪ್ರೀತಿಯಲ್ಲಿ ನಿರಾಶರಾಗುವಿರಿ. ಹಲವು ಪ್ರಯತ್ನಗಳ ನಂತರ ನಿಮಗೆ ಪ್ರೀತಿಯಲ್ಲಿ ಸಫಲತೆ ಸಿಗುತ್ತಿಲ್ಲ ಎನಿಸಬಹುದು. ನಿಮಗೆ ಸ್ವಲ್ಪ ಚಿಂತೆಯಿಂದ ಮುಕ್ತಿ ಕೊಡಿ. ನೀವು ಎಷ್ಟು ಸಹಜ ಮತ್ತು ಸ್ವಾಭಾವಿಕವಾಗಿರುತ್ತೀರೋ ಅಷ್ಟೂ ಜನರು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ. ಮಿಥುನ ರಾಶಿ ಕರಿಯರ್. ನೀವೆಂದುಕೊಂಡ ಹಾಗೆ ಎಲ್ಲಾ ಕೆಲಸವೂ ನಿಮ್ಮ ನಿಯಂತ್ರಣದಿಂದಲೇ ನಡೆಯುವುದು. ನೀವು ಯಾವೊಂದು ತೀರ್ಮಾನವನ್ನು ಕೆಲ ದಿನಗಳ ಹಿಂದೆ ತೆಗೆದುಕೊಂಡಿರಬಹುದು. ಅದು ನಿಮ್ಮ ಕಡೆಯೇ ಇದೆ. ನೀವು ನಿಮ್ಮ ಉತ್ತರಾಧಿಕಾರದಿಂದ ಸಂತುಷ್ಟರಾಗಿದ್ದೀರಿ. ಈ ಹೊಸ ಕೆಲಸದ ರೀತಿಯನ್ನು ಹಾಗೆಯೇ ಉಳಿಸಿ. ಇದರಿಂದ ನಿಮಗೆ ಸಂತೃಪ್ತಿ ಹಾಗೂ ಪ್ರಗತಿಯಾಗುವುದು. ಮಿಥುನ ರಾಶಿ ಫೈನಾನ್ಸ್. ನೀವು ಮುಂಚೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡಿಲ್ಲ.
ಈಗ ಹೂಡಲು ಯೋಚಿಸುತ್ತಿದ್ದರೆ ಅದನ್ನು ಶುರು ಮಾಡಲು ಇಂದಿನ ದಿನ ತುಂಬ ಚೆನ್ನಾಗಿದೆ. ನೀವು ಯಾವುದಾದರೂ ನಿಮ್ಮ ಮಿತ್ರ ಅಂದರೆ ಮೊದಲೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿರುವಂತಹ ಮಿತ್ರರೊಡನೆ ಮಾತನಾಡಿ ಸಲಹೆ ಪಡೆದುಕೊಳ್ಳಿ. ಆರಂಭದಲ್ಲಿ ಎಷ್ಟು ಹಣವನ್ನು ಹೂಡಬೇಕೆಂದರೆ ಅದು ನಿಮಗೆ ಲಾಸ್ ಆದರೂ ಪಶ್ಚಾತ್ತಾಪ ಪಡುವಂತೆ ಇರಬಾರದು. ನಂತರ ಬಿಟ್ಟ ಹಣವೆಲ್ಲ ಹೆಚ್ಚಾಗುತ್ತಾ ಹೋಗುವುದು. ಮುಂದೆ ನಿಮಗೆ ಅನಿಸುವುದು ನೀವು ಸ್ಟಾಕ್ ಮಾರ್ಕೆಟ್ನ ಚತುರ ಕಿಲಾಡಿ ಎಂದು. ಮಿಥುನ ರಾಶಿ ಹೆಲ್ತ್. ಒಳ್ಳೆಯ ಆರೋಗ್ಯಕ್ಕೆ ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ನೆನಪಿನಲ್ಲಿ ಇಡಿ, ನೀವು ಯಾವುದೇ ಜಗಳದಲ್ಲಿ ಬೀಳಬೇಡಿ. ಅದರಿಂದ ನಿಮಗೆ ಮಾನಸಿಕ ಅಶಾಂತಿ ಉಂಟಾಗುತ್ತದೆ. ನೆನಪಿನಲ್ಲಿ ಇಡಿ, ನೀವು ಸುರಕ್ಷಿತ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ. ಕರ್ಕ ರಾಶಿ ಓವರ್ವ್ಯೂ. ಇಂದು ನೀವು ತುಂಬ ಸಂತೋಷವಾಗಿರುವಿರಿ, ಏಕೆಂದರೆ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಂಡಿರಿ. ತುಂಬ ದಿನಗಳಿಂದ ನೀವು ಈ ತೊಂದರೆಯನ್ನು ಎದುರಿಸುತ್ತಿದ್ದೀರಿ. ಶಾಂತಿ ಹಾಗೂ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಳಬಹುದು. ಅದು ಎಲ್ಲರಿಗೂ ಹಿತವಾಗುವಂತೆಯೂ ಇರುತ್ತದೆ. ಈಗ ನೀವು ಈ ಸಮಸ್ಯೆಯಿಂದ ಪೂರ್ತಿಯಾಗಿ ಹೊರಬರಬಹುದು. ಕರ್ಕ ರಾಶಿ ರೋಮಾನ್ಸ್. ಅವರ ಪ್ರೀತಿಯ ವಿಷಯದಲ್ಲಿ ನಿರಾಶರಾಗಿರುವವರಿಗೆ ಇವತ್ತು ಆಶಾಕಿರಣವು ಕಾಣಿಸುತ್ತದೆ. ಪಾರ್ಟ್ನರ್ ಫೈನಲ್ ಆಗಿ ಸಿಗುವುದಕ್ಕೆ ಸಮಯ ಬೇಕಾಗುತ್ತದೆ. ಆದರೆ ಇಬ್ಬರು ಒಬ್ಬೊಬ್ಬರೇ ಇರುವವರ ಪರಿಚಯ ಮುಂದುವರಿಯುವ ಸಂಭವವಿದೆ. ನಿರಾಶೆ ಪಡಬೇಡಿ, ಜನಗಳ ಸಂಪರ್ಕದಲ್ಲಿರಿ. ಪಾರ್ಟ್ನರ್ ಸಿಗುವ ಪ್ರಬಲವಾದ ಸಂಭವವಿದೆ. ಕರ್ಕ ರಾಶಿ ಕರಿಯರ್. ಇಂದು ನೀವು ನಿಮ್ಮ ನೌಕರಿ ಅಥವಾ ಕಾರ್ಯಕ್ಷೇತ್ರವನ್ನು ಬದಲಾಯಿಸುತ್ತೀರಿ. ಇದರ ತೀವ್ರತೆಯನ್ನು ಅನುಭವಿಸುತ್ತೀರಿ. ಇದು ಹೊಸ ಕ್ಷೇತ್ರವಾಗಿದೆಯಾದರೂ ಸಹ ಈ ನಿರ್ಣಯವು ನಿಮಗೆ ಸುಖದ ಭವಿಷ್ಯವನ್ನು ನೀಡುತ್ತದೆ. ಈ ವಿಷಯದಲ್ಲಿ ಯೋಚನೆ ಸರಿಯಾಗಿರುವುದಿಲ್ಲ. ಕರ್ಕ ರಾಶಿ ಫೈನಾನ್ಸ್. ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದನ್ನು ವಾಪಸ್ಸು ಮಾಡಲು ಯೋಚಿಸುತ್ತಿದ್ದರೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗುವುದು. ಇದಕ್ಕೋಸ್ಕರ ನೀವು ತುಂಬ ದಿನಗಳಿಂದ ಕಾಯ್ದಿದ್ದೀರಿ. ಆದರೆ ನೀವು ಧೈರ್ಯದಿಂದ ಕೆಲಸ ತೆಗೆದುಕೊಂಡಿರಿ. ಇದು ಅದರ ಫಲಿತಾಂಶವಾಗಿದೆ. ಮುಂದೆ ಯಾರಿಗಾದರೂ ಸಾಲ ಕೊಡುವ ಮೊದಲು ಯೋಚಿಸಿ. ಹಾಗೆಯೇ ಸಾಲ ಕೊಡುವಾಗ ಏನಾದರೂ ದಾಖಲೆ ಪತ್ರವನ್ನು ಇಟ್ಟುಕೊಳ್ಳಿ. ಕರ್ಕ ರಾಶಿ ಹೆಲ್ತ್. ನಿಮ್ಮ ಸಕಾರಾತ್ಮಕ ವಿಚಾರಗಳೇ ಯಾವುದೇ ಕಾಯಿಲೆಯನ್ನು ದೂರ ಸರಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಒಳ್ಳೆಯ ಆರೋಗ್ಯವೇ ನಿಮ್ಮನ್ನು ಸಂತೋಷವಾಗಿ ಇರಿಸಲು ಸಾಧ್ಯ. ಜೀವನವನ್ನು ಒಳ್ಳೆಯ ಹಾಗೂ ಸಕಾರಾತ್ಮಕ ವಿಚಾರಗಳಿಂದ ನೋಡುವುದೇ ನಿಮ್ಮ ಆರೋಗ್ಯವನ್ನು ಸರಿಯಾಗಿ ಇಡಲು ಬೇಕಾಗಿರುವ ಔಷಧಿಯಾಗಿದೆ. ನೀವು ನಕಾರಾತ್ಮಕ ವಿಚಾರಗಳನ್ನು ನಿಮ್ಮ ಅಕ್ಕಪಕ್ಕ ಹರಿದಾಡದಂತೆ ನೋಡಿಕೊಳ್ಳಿ, ಏಕೆಂದರೆ ಒಳ್ಳೆಯ ಆರೋಗ್ಯಕ್ಕೆ ನೀವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೇಂದ್ರೀಕರಿಸುವ ಅವಶ್ಯಕತೆ ಇದೆ. ಸಿಂಹರಾಶಿ ಓವರ್ವ್ಯೂ. ಇಂದು ನೀವು ಯಾವುದೇ ಕುತೂಹಲದಿಂದ ಉಳಿದುಕೊಳ್ಳಲು ಯಾರ ಮುಖಾಂತರವಾದರೂ ಕೊಟ್ಟ ಸೂಚನೆಯ ಸತ್ಯವನ್ನು ತಿಳಿದುಕೊಳ್ಳಿ. ಹೀಗೆ ಯಾವುದಾದರೂ ಮಾತು ಕೇಳಿ ಯಾವುದೇ ನಿರ್ಣಯಕ್ಕೆ ಬರಬೇಡಿ. ನೀವು ಸರಿಯಾದ ಸೂಚನೆಯ ಮೇಲೆ ಕೆಲಸ ಮಾಡುತ್ತಿರುವಿರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ. ಸಿಂಹರಾಶಿ ರೋಮಾನ್ಸ್. ಇವತ್ತು ನೀವು ನಿಮ್ಮ ಪಾರ್ಟ್ನರ್ನ ಆಯ್ಕೆಯ ಬಗ್ಗೆ ನಿಮ್ಮ ತಂದೆ ತಾಯಿಯ ಹತ್ತಿರ ಒಪ್ಪಿಸಲು ಹೋಗಿ ನೀವು ನಿಮ್ಮ ಮಾತಿನಿಂದ ಅವರಿಗೆ ನೋವು ಉಂಟು ಮಾಡುವಲ್ಲಿ ಸಫಲವಾಗುವಿರಿ. ಅವರ ಮೇಲೆ ಒತ್ತಡ ಹೇರಬೇಡಿ. ಇಲ್ಲವಾದರೆ ಅವರು ನಿಮ್ಮ ವಿರುದ್ಧವಾಗಿ ಹೋಗುತ್ತಾರೆ. ಆದರೆ ನೀವು ಸರಳ ಮತ್ತು ಸತ್ಯವಂತರಾಗಿದ್ದರೆ ಇವತ್ತು ನಿಮ್ಮ ಮದುವೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುತ್ತದೆ. ಸಿಂಹರಾಶಿ ಕರಿಯರ್. ನೀವೇನಾದರೂ ಆಟದ ವ್ಯವಹಾರದಲ್ಲಿ ಇರುವಿರಾದರೆ ಇಂದಿನ ದಿನ ಮಹತ್ವದ್ದಾಗಿದೆ. ಇಂದು ನಿಮಗೆ ಹೊಸ ಪ್ರಸ್ತಾವ, ಹೊಸ ಟೀಮ್ ಅಥವಾ ವಿಶೇಷವಾದ ಯಾವುದೇ ಸಮಾಚಾರ ಸಿಗಬಹುದು. ಈ ಕ್ಷಣದ ಆನಂದವನ್ನು ಪಡೆಯಿರಿ. ಸಿಂಹರಾಶಿ ಫೈನಾನ್ಸ್. ಯಾರು ಮನೆಯನ್ನು ಕೊಂಡುಕೊಳ್ಳಬೇಕು ಎಂದು ಇರುವಿರೋ ಅಂತವರಿಗೆ ಇದು ಒಳ್ಳೆಯ ದಿನ. ಇಂದು ಯಾವುದೇ ಓಡಾಟವಿಲ್ಲದೆ ಅವರಿಗೆ ಇಷ್ಟವಾಗುವಂತಹ ಮನೆ ಸಿಗುವುದು. ಹೋಮ್ ಲೋನ್ ತೆಗೆದುಕೊಳ್ಳಬೇಕೆಂದು ಯೋಚಿಸುತ್ತಿದ್ದರೆ ಇಂದು ಅದನ್ನು ನಿವೇದಿಸಬಹುದು. ಏನೇ ಆಗಲಿ ಮನೆಯನ್ನು ಕೊಂಡುಕೊಳ್ಳುವ ವಿಷಯದಲ್ಲಿ ನಿಮಗೆ ಒಳ್ಳೆಯ ಫಲ ದೊರೆಯುವುದು. ಸಿಂಹರಾಶಿ ಹೆಲ್ತ್. ಇಂದು ನೀವು ನಿಮ್ಮ ಇಚ್ಛೆಗಳ ಮೇಲೆ ಹಿಡಿದುಬಿಟ್ಟುಕೊಳ್ಳಿ. ನೀವು ಸಣ್ಣ ವಿಷಯಗಳಿಗೆ ತಲೆ ಕೆಡಿಸಿಕೊಂಡು ನಿಮ್ಮ ಮೇಲೆ ಒತ್ತಡ ಬೀಳುವಂತೆ ಮಾಡಿಕೊಳ್ಳಬೇಡಿ. ಇದರಿಂದ ಶಕ್ತಿಯು ಕಡಿಮೆಯಾಗುವುದು. ನಿಮಗೆ ಹೊಸ ಕೆಲಸ ಬರಬಹುದು, ಅದನ್ನು ನೀವು ಸಂಭಾಳಿಸಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ನೀವು ಮೊದಲು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ, ಆಗಲೇ ಎಲ್ಲ ಸರಿಯಾಗುವುದು. ಕನ್ಯಾ ರಾಶಿ ಓವರ್ವ್ಯೂ. ಇಂದು ನೀವು ಯಾವುದಾದರೂ ಯಾತ್ರೆಗೆ ಹೋಗುವ ಮೂಡಿನಲ್ಲಿ ಇದ್ದೀರಾ. ನಿಮ್ಮ ವಿದೇಶ ಯಾತ್ರೆಯ ಸಂಕೇತವೂ ಇದೆ. ಈ ಯಾತ್ರೆ ಕೆಲಸದ ವಿಷಯವಾಗಿ ಅಥವಾ ಪರಿವಾರದ ಜೊತೆಗೂ ಇರಬಹುದು. ಈ ಯಾತ್ರೆಯಿಂದ ನಿಮಗೆ ತುಂಬ ಸಂತೋಷವಾಗುತ್ತದೆ. ನೀವೇನಾದರೂ ನಿಮ್ಮ ಪರಿವಾರದವರ ಜೊತೆಗೆ ಹೋಗುತ್ತಿದ್ದರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಗೊಳ್ಳುವವು. ಕನ್ಯಾ ರಾಶಿ ರೋಮಾನ್ಸ್. ಇಂದು ನಿಮಗೆ ನಿರಾಶೆಯಾಗುತ್ತದೆ.
ಉದಾಸೀನ ಆಗುತ್ತದೆ, ಏಕೆಂದರೆ ನೀವು ಪ್ರೀತಿಸಿದವರು ನಿಮಗೆ ಸರಿಯಾದ ಉತ್ತರ ನೀಡಿಲ್ಲ ಎಂದು. ನೀವು ಅವರನ್ನು ಓಲೈಸಿಲ್ಲ. ಧೈರ್ಯವಾಗಿರಿ ಮತ್ತು ನಿಮ್ಮ ಫೀಲಿಂಗ್ಸ್ ಮೇಲೆ ಕಂಟ್ರೋಲ್ ಇರಲಿ. ಸಫಲತೆ ಸಿಗುತ್ತದೆ. ಕನ್ಯಾ ರಾಶಿ ಕರಿಯರ್. ಇಂದು ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿರಿ. ಇಂದು ನಿಮ್ಮ ಅಧಿಕಾರಿ ನಿಮ್ಮ ಜೊತೆ ಇರುತ್ತಾರೆ, ಸಹಯೋಗ ಕೊಡುತ್ತಾರೆ. ನಿಮ್ಮ ಕೆಲಸವು ಬೇಗನೆ ಪೂರ್ತಿಯಾಗುತ್ತದೆ. ಈ ಅವಸರದ ಲಾಭವನ್ನು ಪಡೆಯುತ್ತಾ ನಿಮ್ಮ ಉಳಿದಿರುವ ಕೆಲಸವನ್ನು ಪೂರ್ತಿ ಮಾಡಿ. ಇದರಿಂದ ನಿಮ್ಮ ಕೆಲಸವು ಪೂರ್ತಿಯಾಗಿ ಆಗುತ್ತದೆ. ಕನ್ಯಾ ರಾಶಿ ಫೈನಾನ್ಸ್. ನೀವು ಬಂಡವಾಳ ಹೂಡಲು ನಿಮ್ಮ ಇಲಾಖೆಯಲ್ಲಿ ಅಚಲವಾದ ಸಂಪತ್ತನ್ನು ಖರೀದಿಸಬೇಕೆಂದಿದ್ದರೆ ಅದರ ನಿರ್ಣಯ ಮಾಡಿ. ಜಮೀನು ಆಸ್ತಿಗಳ ಮೇಲೆ ಖರ್ಚು ಮಾಡಿರುವ ಹಣ ಮುಂದೆ ಹೋಗಿ ಲಾಭದಾಯಕವಾಗಿ ಸಾಬೀತಾಗುವುದು. ಇದರಿಂದ ನಿಮಗೆ ಇದ್ದಕ್ಕಿದ್ದಂತೆ ಧನವರ್ಷವೂ ಆಗಬಹುದು. ಇಂತಹ ಲಾಭವನ್ನು ನೀವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಬಹುದು. ಕನ್ಯಾ ರಾಶಿ ಹೆಲ್ತ್. ಇಂದು ನೀವು ಯೋಗ ಮಾಡುವಾಗ ಉತ್ಸಾಹಿತರಾಗಿರುವಿರಿ. ಇದನ್ನು ನೀವು ತುಂಬ ದಿನಗಳಿಂದ ಮಾಡುತ್ತಿರಬಹುದು ಅಥವಾ ಈಗ ಶುರು ಮಾಡುತ್ತಿರಬಹುದು. ಯೋಗ ನಿಮಗೆ ಮಾನಸಿಕ ಹಾಗೂ ಶಾರೀರಿಕ ಎರಡೂ ಕಡೆಯಿಂದ ಲಾಭದಾಯಕವಾಗಿದೆ. ಯೋಗದಿಂದ ಮನಸ್ಸನ್ನು ಹಾಗೂ ಶರೀರದ ಶಾಂತಿ ದೊರೆಯುವುದು. ಆದ್ದರಿಂದ ಇದರ ಲಾಭವನ್ನು ಪಡೆಯಿರಿ. ತುಲಾ ರಾಶಿ ಓವರ್ವ್ಯೂ. ವಿದ್ಯಾರ್ಥಿಗಳು ತಮ್ಮ ಓದನ್ನು ಒಂದು ಕಡೆ ಬಿಟ್ಟು ತಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಲು ಇಚ್ಛಿಸುವರು. ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಸುತ್ತಾಡಲು ತಿರುಗಾಡಲು ಹೋಗಿ, ಆದರೆ ಇದರ ನಂತರ ಮತ್ತೆ ಓದಿನಲ್ಲಿ ಮಗ್ನರಾಗಿ. ತುಲಾ ರಾಶಿ ರೋಮಾನ್ಸ್. ನಿಮ್ಮ ಮನದ ಮಾತನ್ನು ನಿಮ್ಮ ಸಂಗಾತಿಯ ಜೊತೆ ಹೇಳಿದರೆ ನಿಮಗೆ ಜೀವ ಬರುತ್ತದೆ. ನಿಮ್ಮ ಸಂಬಂಧಕ್ಕೆ ಮಾತನ್ನು ಚೆನ್ನಾಗಿ ಆಡಿದರೆ ಉಪಯೋಗವಾಗುತ್ತದೆ. ತುಲಾ ರಾಶಿ ಕರಿಯರ್. ಸರಿಯಾದ ಕೆಲಸದಲ್ಲಿ ನೀವು ಹಣ ಮತ್ತು ಎರಡನ್ನೂ ಪಡೆಯಿರಿ. ಒಳ್ಳೆಯ ಯೋಚನೆಯಿಂದ ಮುಂದೆ ನಡೆಯಿರಿ. ನಿಮ್ಮ ಗಮನವು ಸೃಜನಾತ್ಮಕವಾದ ವಿಚಾರದ ಮೂಲಕ ನಿಮ್ಮ ಗುರಿಯನ್ನು ಪೂರ್ತಿ ಮಾಡಿಕೊಳ್ಳಿ. ಇದರಿಂದ ಹೊಸ ಕೆಲಸ ಸಿದ್ಧಿಸುತ್ತದೆ ಮತ್ತು ಲಾಭವಾಗುತ್ತದೆ. ತುಲಾ ರಾಶಿ ಫೈನಾನ್ಸ್. ಇಂದು ವಿದೇಶದಿಂದ ನಿಮಗೆ ಲಾಭ ಸಿಗುವ ಸಂಕೇತವಿದೆ. ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಮತ್ತು ಯಾವುದಾದರೂ ಒಳ್ಳೆಯ ಸುದ್ದಿಗೆ ಕಾಯುತ್ತಿದ್ದರೆ ನಿಮ್ಮ ಆಸೆ ಪೂರೈಸುವುದು. ಒಳ್ಳೆಯ ಸುದ್ದಿ ಸಿಗುವುದು. ನಕ್ಷತ್ರ ನಿಮ್ಮ ಫೇವರ್ನಲ್ಲಿ ಇದೆ. ಸಕಾರಾತ್ಮಕ ವಿಚಾರವನ್ನು ಇಟ್ಟುಕೊಳ್ಳಿ. ತುಲಾ ರಾಶಿ ಹೆಲ್ತ್. ನೀವು ಯಾರನ್ನು ಪ್ರೀತಿಸುವಿರೋ ಅವರು ಕಾಯಿಲೆಯಿಂದ ಬೀಳಬಹುದು. ಈ ತೊಂದರೆಯಲ್ಲಿ ನೀವು ಅವರಿಗೆ ಸಪೋರ್ಟ್ ಮಾಡಿ ಹಾಗೂ ಅವರಿಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಲು ಪ್ರಯತ್ನಿಸಿ. ನೀವು ಭಾವನಾತ್ಮಕ ರೀತಿಯಲ್ಲಿ ಅವರ ಜೊತೆ ಇರಿ, ಏಕೆಂದರೆ ಅವರಿಗೆ ನಿಮ್ಮಿಂದ ಇದರ ಅವಶ್ಯಕತೆ ಇದೆ. ವೃಶ್ಚಿಕ ರಾಶಿ ಓವರ್ವ್ಯೂ. ಧೈರ್ಯ ಹಾಗೂ ದೃಢ ಸಂಕಲ್ಪ ಇಂದು ನಿಮ್ಮ ರೂಪವಾಗಿರುತ್ತದೆ. ನಿಮ್ಮ ವಿನಯದ ಸ್ವಭಾವ ಹಾಗೂ ನಿಮ್ಮ ದೃಢತೆ ಇಂದು ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ. ಏನಾಗದಿದ್ದರೂ ನಿಮ್ಮನ್ನು ಎಂಥ ಗಟ್ಟಿ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಎಂದರೆ ಎಲ್ಲ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸುವಂತೆ ನಿಮ್ಮನ್ನು ರೂಪಿಸುತ್ತದೆ. ವೃಶ್ಚಿಕ ರಾಶಿ ರೋಮಾನ್ಸ್. ಯಾವುದಾದರೂ ಸಾಮಾಜಿಕ ಸಮಾರೋಹದಲ್ಲಿ ಇಂದು ನಿಮಗೆ ನಿಮ್ಮ ಆಸೆಯ ಪಾರ್ಟ್ನರ್ ಸಿಗುತ್ತಾರೆ. ಅವರ ಜೊತೆ ನೀವು ತುಂಬ ಖುಷಿಯಿಂದ ಇರುತ್ತೀರಿ. ಅವರು ಒಂದೊಂದು ನಿಮಿಷವೂ ನಿಮ್ಮ ಜೀವನದಲ್ಲಿ ಸುಖ ದುಃಖದಲ್ಲಿ ನಿಮ್ಮ ಜೊತೆ ಇರುತ್ತಾರೆ. ಆದ್ದರಿಂದ ಈ ರಿಶ್ತೆಯನ್ನು ಮುಂದುವರಿಸಲು ಸಮಯ ಮತ್ತು ಮನಸ್ಸನ್ನು ತೊಡಗಿಸಿಕೊಳ್ಳಿ. ಪರಿಣಾಮ ಚೆನ್ನಾಗಿರುತ್ತದೆ. ವೃಶ್ಚಿಕ ರಾಶಿ ಕರಿಯರ್. ಇಂದು ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮನ್ನು ಅವರ ಸಲಹೆಯ ಸಹಾಯದಿಂದ ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು. ಈ ರೀತಿಯ ಆಗಬಹುದು. ಆ ಸಲಹಾಕಾರರು ಪ್ರಭಾವಿ ವ್ಯಕ್ತಿಯಾಗಿರಬಹುದು. ಅವರ ಮೇಲೆ ನೀವು ನಿಮ್ಮ ಅತಿಯಾದ ನಿರ್ಣಯವನ್ನು ಅವರ ಮುಖಾಂತರ ಮಾಡುತ್ತಾ ಇರಬಹುದು. ಈ ವ್ಯಕ್ತಿಯು ನಿಮ್ಮ ಭ್ರಮೆಗೆ ಮುಕ್ತಿ ಕೊಡುತ್ತಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಸರಿಯಾದ ಸಲಹೆಯನ್ನು ಮಾರ್ಗದರ್ಶನವನ್ನು ಕೊಡಬಹುದು. ಈ ಸಮಯದಲ್ಲಿ ಅವರ ವಿಶ್ವಾಸ ಅವಶ್ಯವಾಗಿರುತ್ತದೆ. ವೃಶ್ಚಿಕ ರಾಶಿ ಫೈನಾನ್ಸ್. ಈ ಸಮಯದಲ್ಲಿ ನೀವು ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡಿದರೆ ತುಂಬ ಲಾಭದಾಯಕವಾಗಿರುವುದು. ಆದರೂ ನೀವು ಬುದ್ಧಿವಂತಿಕೆಯಿಂದ ಈ ಅವಸರವನ್ನು ಗ್ರಹಣ ಮಾಡಲು ಪ್ರಯತ್ನಿಸಿ. ಮೊದಲು ನೀವು ನಿಮ್ಮ ಪೂರ್ಣ ಹಣವನ್ನು ಹೂಡುವುದರ ಬಗ್ಗೆ ಯೋಜನೆ. ಕಡಿಮೆ ಲಾಭ ಅಥವಾ ದೀರ್ಘಾವಧಿಗೆ ಮಾಡಿದಂತಹ ಹೂಡಿಕೆ ವ್ಯವಹಾರಕ್ಕೆ ಒಳ್ಳೆಯ ತಳಪಾಯವನ್ನು ಕೊಡುವುದು. ವೃಶ್ಚಿಕ ರಾಶಿ ಹೆಲ್ತ್. ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ. ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು. ನಿಮಗೆ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ, ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು. ತಾಳ್ಮೆಯು ಬೇಗ ಎಲ್ಲವನ್ನು ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಧನುರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮನ್ನು ಪರಿಸ್ಥಿತಿಯ ಅನುಸಾರವಾಗಿ ಇರುವಂತೆ ನೋಡಿಕೊಳ್ಳಿ. ಸಮಸ್ಯೆಗಳು ಯಾವಾಗಲೂ ಬಂದು ಹೋಗುತ್ತಿರುತ್ತವೆ, ಆದರೆ ನೀವು ಇದನ್ನು ಈಗಾಗಲೇ ಅರಿತುಕೊಂಡಿದ್ದೀರಿ. ಏನೆಂದರೆ ಸಕಾರಾತ್ಮಕ ದೃಷ್ಟಿಕೋನದಿಂದ ಪರಿಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ಸಂಭಾಳಿಸಬಹುದು. ಆದ್ದರಿಂದ ಇಂದು ನೀವು
ಇದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ, ನೀವು ಹೇಗೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತೀರಾ ಎಂದು. ಧನುರಾಶಿ ರೋಮಾನ್ಸ್. ಇವತ್ತು ನಿಮ್ಮ ಮನಸ್ಸು ಕುಣಿಯಲು ಇಷ್ಟಪಡುತ್ತದೆ. ನಿಮ್ಮ ತಲೆ ಇವತ್ತು ನಿಮ್ಮ ಜವಾಬ್ದಾರಿಯಿಂದ ದೂರ ಹೋಗುತ್ತಾ ಇದೆ ಮತ್ತು ನಿಮ್ಮ ಪ್ರೀತಿಯ ಜೊತೆ ಇರಲು ಇಷ್ಟಪಡುತ್ತೀರಿ. ಆದರೆ ನೀವು ಒಬ್ಬರೇ ಆದರೆ ಇವತ್ತು ನಿಮ್ಮ ದಿನ ಬಹಳ ಮುಖ್ಯವಾಗಿರುತ್ತದೆ. ನಿಮಗೆ ಗೊತ್ತಿಲ್ಲದೇ ಇರಬಹುದು ಇವತ್ತು ನೀವು ಯಾರ ಜೊತೆ ಸೇರುತ್ತೀರಾ ಅಥವಾ ಯಾರು ನಿಮಗೆ ಸಿಗುತ್ತಾರೆ ಎಂದು. ಧನುರಾಶಿ ಕರಿಯರ್. ಈ ಸಮಯದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಗ್ರಹವು ನಿಮ್ಮ ಕಡೆ ಇದೆ. ಆದ್ದರಿಂದ ನೀವು ನಿಮ್ಮ ಭವಿಷ್ಯವನ್ನು ಅರಿತುಕೊಂಡು ಯಾವುದೇ ಪ್ರಕಾರದ ವಿಷಯವನ್ನು ಕೇಳಲು ಕಾಯುತ್ತಿರುವಿರಿ. ಆದರೆ ಈ ವಿಷಯ ನಿಮಗೆ ನಿಮ್ಮ ಯಾವುದೇ ಮಿತ್ರರ ಕಡೆಯಿಂದ ಸಿಗಬಹುದು. ನಿಮ್ಮ ಕಿವಿಯನ್ನು ಚುರುಕಾಗಿಸಿ. ಎಲ್ಲಾದರೂ ಸುದ್ದಿಯು ಕೇಳದೇ ಇರುವಂತಾಗಬಹುದು. ನಿಮಗೆ ವೇತನದ ವೃದ್ಧಿ ಅಥವಾ ಮುಂಬಡ್ತಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ದಿನ ಶುಭವಾಗಲಿ. ಧನುರಾಶಿ ಫೈನಾನ್ಸ್. ಇಂದು ವಿದೇಶದಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಂಕೇತವಿದೆ. ದೂರದಿಂದ ಸುಲಭವಾಗಿ ಹಣ ಸಿಗುವ ಸಂಕೇತವಿದೆ. ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಅಥವಾ ಯಾವುದಾದರೂ ಒಳ್ಳೆಯ ಸಮಾಚಾರಕ್ಕಾಗಿ ಕಾಯುತ್ತಿದ್ದರೆ ಇಂದು ನಿಮಗೆ ಆ ಒಳ್ಳೆಯ ಸುದ್ದಿ ದೊರೆಯುವುದು. ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇದೆ. ಸಕಾರಾತ್ಮಕವಾಗಿ ಇರಿ. ಧನುರಾಶಿ ಹೆಲ್ತ್. ಒಳ್ಳೆಯದನ್ನು ಪಡೆಯಲು ನೀವು ಜಿಮ್ಗೆ ಹೋಗೋ ವಿಚಾರ ಮಾಡುತ್ತಿರುವಿರಿ. ಮೊದಲು ಚಿಕಿತ್ಸಕನ ಸಲಹೆ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ. ಅವರ ಸಲಹೆ ನಿಮಗೆ ಗೈಡ್ ಮಾಡುವುದರ ಜೊತೆಗೆ ಒಳ್ಳೆಯ ಎಕ್ಸರ್ಸೈಸ್ಗಳನ್ನು ಮಾಡಲು ನಿಮ್ಮನ್ನು ಒಪ್ಪಿಸುವುದು. ನೀವು ಪೌಷ್ಟಿಕ ಆಹಾರ ತಿನ್ನಿ, ಸಮತೋಲಿತ ಆಹಾರವನ್ನು ತಿನ್ನಿ. ಇದರಿಂದ ನಿಮಗೆ ಲಾಭವಾಗುತ್ತದೆ. ಮಕರ ರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ಉನ್ನತ ಅಧಿಕಾರಿಗಳ ದೆಸೆಯಿಂದ ಸ್ವಲ್ಪ ತೊಂದರೆಯನ್ನು ಅನುಭವಿಸಬಹುದು. ಈ ಸಮಯದಲ್ಲಿ ನೀವು ಯೋಚನೆ ಮಾಡಿ ಮುಂದುವರಿಯಬೇಕಿದೆ. ನಿಮ್ಮ ಅಕ್ಕಪಕ್ಕದ ವಾತಾವರಣ ಅಷ್ಟು ಚೆನ್ನಾಗಿಲ್ಲ. ಆದ್ದರಿಂದ ಸಮಾಧಾನದಿಂದ ಕೆಲಸ ತೆಗೆದುಕೊಳ್ಳಿ. ಇಲ್ಲವಾದರೆ ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಳ್ಳುವಿರಿ. ಯಾರು ಹಾಗೂ ಎಲ್ಲಿ ತಪ್ಪಿದೆ ಎಂದು ಅರ್ಥ ಮಾಡಿಕೊಳ್ಳುವುದರಲ್ಲೇ ನಿಮ್ಮ ಬುದ್ಧಿವಂತಿಕೆ ಇದೆ. ಹಾಗೆಯೇ ಅದನ್ನು ಸುಧಾರಿಸಲು ಪ್ರಯತ್ನಪಡಿ. ಮಕರ ರಾಶಿ ರೋಮಾನ್ಸ್. ಇಂದು ನೀವು ನಿಮ್ಮ ಪ್ರೀತಿಯ ಜೀವನದಲ್ಲಿನ ನೆನಪಿನಲ್ಲಿ ಇಡುವಂತಹ ಕ್ಷಣಗಳನ್ನು ಅನುಭವಿಸುವಿರಿ. ಇಂದು ನೀವಿಬ್ಬರು ಮೊದಲ ಡೇಟಿಂಗಿಗೆ ಹೋಗಬಹುದು ಅಥವಾ ಯಾವುದಾದರೂ ವಸ್ತುವಿನಿಂದ ಖುಷಿ ಪಡೆಯಬಹುದು. ನಿಮ್ಮ ಈ ಕ್ಷಣಗಳು ಬಹಳ ದಿನಗಳವರೆಗೆ ಯೋಚನೆಯಲ್ಲಿ ಇರುವುದು. ಮಕರ ರಾಶಿ ಕರಿಯರ್. ಇಂದು ಎಂಥ ಕ್ಷೇತ್ರದವರಿಗೆ ಸಂತೋಷದ ದಿನವೆಂದರೆ ಇಂಜಿನಿಯರಿಂಗ್ ಅಥವಾ ಸಿಎ ಪರೀಕ್ಷೆಯ ತಯಾರಿಯಲ್ಲಿ ಇರುವವರಿಗೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ಗಳಿಗೆ ಇಂದಿನ ದಿನ ಅನೇಕ ಅವಕಾಶಗಳನ್ನು ತಂದುಕೊಡುವುದು. ನೀವೇನಾದರೂ ನಿಮ್ಮ ಕೆಲಸ ಬದಲಿಸಲು ಯೋಚಿಸುತ್ತಿದ್ದರೆ ಯಾರಾದರೂ ಸಲಹೆಗಾರರಿಂದ ಸಲಹೆ ಪಡೆದುಕೊಳ್ಳಿ. ಮಕರ ರಾಶಿ ಫೈನಾನ್ಸ್. ಇಂದು ಚೆನ್ನಾಗಿ ಖರ್ಚು ಆಗುವ ದಿನ. ಆದರೆ ಸುಮ್ಮನೆ ದುಂದುವೆಚ್ಚ ಮಾಡಬೇಡಿ. ಇಂದು ಭವಿಷ್ಯಕ್ಕಾಗಿ ಸ್ವಲ್ಪ ಬಂಡವಾಳ ಹೂಡಿ. ನಿಮ್ಮ ಮಕ್ಕಳಿಗಾಗಿ ಯಾವುದಾದರೂ ಎಜುಕೇಷನ್ ಪ್ಲಾನ್ ತೆಗೆದುಕೊಳ್ಳಿ. ಇಂದು ಮಾಡಿದಂತಹ ಸಣ್ಣ ಬಂಡವಾಳ ಮುಂದೆ ಒಂದು ದಿನ ದೊಡ್ಡ ಮೊತ್ತವಾಗಿ ನಿಮ್ಮೆದುರಿಗೆ ಬರುವುದು. ಮಕರ ರಾಶಿ ಹೆಲ್ತ್. ಇಂದು ನೀವು ಸ್ವಲ್ಪ ಆರಾಮವನ್ನು ಅನುಭವಿಸುವಿರಿ. ನೀವು ನಿಮ್ಮ ಸೊಂಟದ ನೋವಿನಿಂದ ಚಿಂತಿತರಾಗಿದ್ದೀರಿ. ನೀವು ವಿಶ್ರಾಂತಿ ಪಡೆಯುವುದರಿಂದ ನಿಮಗೆ ಚೆನ್ನಾಗಿ ಎನಿಸುತ್ತದೆ. ನಿಮಗೆ ಕೆಲಸ ಮಾಡಲು ಶಕ್ತಿಯೂ ಹೆಚ್ಚುತ್ತದೆ ಹಾಗೂ ನೋವಿಗೂ ವಿಶ್ರಾಂತಿ ದೊರೆಯುತ್ತದೆ. ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಆರೋಗ್ಯ ಮೊದಲಿಗಿಂತ ಸುಧಾರಿಸುತ್ತದೆ ಎಂದು. ಆದ್ದರಿಂದ ಚಿಂತೆ ಮಾಡಬೇಡಿ. ಕುಂಭರಾಶಿ ಓವರ್ವ್ಯೂ. ಬಹುಶಃ ಇದು ಜೀವನದ ಪೂರ್ತಿ ನಡೆಯುವ ಸ್ನೇಹದ ಆರಂಭವಿರಬಹುದು. ಸ್ನೇಹಿತರು ಬಂದು ಹೋಗುತ್ತಾರೆ. ಆದರೆ ಈ ಹೊಸ ಸ್ನೇಹಿತ ನಿಮ್ಮ ಎಲ್ಲ ಸುಖ ದುಃಖಗಳಲ್ಲಿ ನಿಮಗೆ ಜೊತೆಯಾಗಿರುವನು. ಯಾರಿಗಾದರೂ ನಿಮ್ಮ ಸಹಾಯದ ಅವಶ್ಯಕತೆ ಇದ್ದು ಅವರು ಅದನ್ನು ಹೇಳುತ್ತಿಲ್ಲವಾದರೆ ನೀವೇ ಮುಂದೆ ಹೋಗಿ ಅವರಿಗೆ ಸಹಾಯ ಮಾಡಿ. ನಿಮ್ಮಿಂದ ಆಗಿರುವಂತಹ ಸಹಾಯಕ್ಕೆ ನಿಮ್ಮ ಸ್ನೇಹಿತ ತುಂಬ ಸಂತೋಷಪಡುತ್ತಾರೆ. ಕುಂಭರಾಶಿ ರೋಮಾನ್ಸ್. ಇಂದು ನಿಮ್ಮ ಸಂಗಾತಿಯ ಜೊತೆ ಸಮಯ ಕಳೆಯಲು ಯೋಚಿಸಿ. ನೀವು ಸ್ವಲ್ಪ ಸಮಯವನ್ನು ನಿಮ್ಮ ಸಂಗಾತಿಯ ಜೊತೆ ಕಳೆಯಲು ಮಾಡಿಕೊಳ್ಳಿ. ಕುಂಭರಾಶಿ ಕರಿಯರ್. ನೀವು ಕೆಲಸದ ನಂತರ ನಿಮ್ಮ ಸಂವೇದನೆಗಳನ್ನು ನಿಮ್ಮ ವಶದಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲವಾದಲ್ಲಿ ನೀವು ತಪ್ಪು ನಿರ್ಣಯಗಳ ಆಮಿಷಕ್ಕೆ ಒಳಗಾಗುವಿರಿ. ನಿಮ್ಮ ಕೆಲಸದಿಂದ ಕೆಲಸವನ್ನಿಟ್ಟು ಅಧಿಕಾರಿಗಳನ್ನು ಪ್ರಭಾವಿತರನ್ನಾಗಿ ಮಾಡಿ. ನಿಮಗೆ ಗುರಿಯನ್ನು ತಲುಪಲು ಕೆಲಸ ಮಾಡಬೇಕು. ಆಗ ನೀವು ಅವರ ಅಪೇಕ್ಷೆಯಂತೆ ಸರಿಯಾಗಿರುವಿರಿ. ಕಂಪ್ಯೂಟರ್ಗೆ ಹೊಂದಿಕೊಂಡಂತೆ ಅಥವಾ ತಂತ್ರಜ್ಞಾನದ ಜನರಿಗೆ ಇಂದು ವಿಶೇಷ ಫಲದಾಯಕವಾಗುವುದು. ಕುಂಭರಾಶಿ ಫೈನಾನ್ಸ್. ನೀವು ಯಾವುದಾದರೂ ಸಂಸ್ಥೆಯ ಜೊತೆ ಸೇರಿಕೊಂಡಿರಬಹುದು ಅಥವಾ ನಿಮ್ಮದೇ ವ್ಯವಹಾರವಿಟ್ಟುಕೊಂಡಿರಬಹುದು. ಇಂದು ನಿಮ್ಮ ಸಂಪಾದನೆ ಹೆಚ್ಚುವುದು. ಯಾರು ಕೆಲಸದ ಕಾರಣದಿಂದ ಪ್ರಯಾಣ ಮಾಡುತ್ತಿರುವರೋ ಅವರ ಇಂದಿನ ದಿನ ಪೂರಾ ಪ್ರಯಾಣದಲ್ಲಿ ಕಳೆದು ಹೋಗುವುದು. ನೀವು ಟ್ರಾವೆಲಿಂಗ್ ಬಿಸಿನೆಸ್ನಲ್ಲಿ ಇದ್ದರೆ ತಿಳಿದುಕೊಳ್ಳಿ,
ಇಂದು ನಿಮ್ಮ ಸಂಪಾದನೆ ಚೆನ್ನಾಗಿ ಹೆಚ್ಚುವುದು. ಕುಂಭರಾಶಿ ಹೆಲ್ತ್. ನೀವೇನಾದರೂ ಮಧುಮೇಹ ಹಾಗೂ ಬ್ಲಡ್ ಪ್ರೆಷರ್ನ ಶಿಕಾರಿಗಳಿದ್ದರೆ ಇಂದು ನೀವು ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುವಿರಿ. ನೀವು ಡಾಕ್ಟರ್ ಸಲಹೆಯಂತೆ ನಡೆಯುತ್ತಿರುವಿರಿ. ಅದನ್ನು ಈಗಲೂ ಹಾಗೆಯೇ ಮುಂದುವರಿಸಿ. ಇಂದು ನೀವು ಸುಲಭ ಕಸರತ್ತು ಹಾಗೂ ಸರಿಯಾದ ಭೋಜನ ಮಾಡಿ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು. ಮೀನರಾಶಿ ಓವರ್ವ್ಯೂ. ಮನೆಯಲ್ಲಿ ಇರುವಂತಹ ಅಶಾಂತಿ ಇಂದು ನಿಮಗೆ ಕೆಲವು ಕ್ಷಣಗಳನ್ನು ಚಿಂತೆಯಿಂದ ಕಳೆಯುವಂತೆ ಮಾಡಬಹುದು. ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪೂರ್ತಿಯಾಗಿ ಪ್ರಯತ್ನಿಸಿ. ಮನೆಯಲ್ಲಿರುವ ಅಶಾಂತಿಗೆ ನೀವು ಕಾರಣವಲ್ಲವಾದರೂ ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಿಸಿಕೊಳ್ಳಿ. ಮೀನರಾಶಿ ರೋಮಾನ್ಸ್. ಇಂದು ನೀವು ನಿಮ್ಮ ಪರಿಚಯ ಮಾಡಿಕೊಳ್ಳಲು ಸರಿಯಾಗಿದೆ. ನೀವು ನಿಮ್ಮ ಸಂಗಾತಿಯ ಪಕ್ಷದಲ್ಲಿ ಇದ್ದರೆ ಯಾಕೆ ನೀವು ಸಂಬಂಧವನ್ನು ಗಟ್ಟಿಯಾಗಿಸಿಕೊಳ್ಳಬಾರದು? ಮೀನರಾಶಿ ಕರಿಯರ್. ಇಂದು ಒಂದು ಮಹತ್ವಪೂರ್ಣ ಘಟನೆಯು ನಡೆಯುತ್ತದೆ. ನಿಮ್ಮ ಪೂರ್ತಿ ದಿನ ಈ ಮಾತನ್ನು ಪರಿಹರಿಸಲು ಬೇಕಾಗುತ್ತದೆ. ಇದನ್ನು ಪೂರ್ತಿ ಮಾಡುವುದರಿಂದ ನಿಮಗೆ ಸಂತೋಷವಾಗುತ್ತದೆ. ಮೀನರಾಶಿ ಫೈನಾನ್ಸ್. ಕಠಿಣ ಶ್ರಮದ ನಂತರ ಕೊನೆಯಲ್ಲಿ ನಿಮಗೆ ಆರ್ಥಿಕ ಲಾಭ ದೊರೆಯುವುದನ್ನು ಕಾಣುವಿರಿ. ಈ ಹಣವನ್ನು ಬಂಡವಾಳದಲ್ಲಿ ಹಾಕುವುದಕ್ಕಿಂತ ಯಾವುದಾದರೂ ಸುರಕ್ಷಿತ ಬಂಡವಾಳದಲ್ಲಿ ಹಾಕಿ. ಯಾವುದಾದರೂ ಕೊಟ್ಟು ತೆಗೆದುಕೊಳ್ಳುವ ಮತ್ತು ದೊಡ್ಡ ಬಂಡವಾಳ ಕೊಡುಕೊಳ್ಳುವ ವ್ಯವಹಾರ ಮಾಡಲು ಇಂದಿನ ದಿನ ಚೆನ್ನಾಗಿಲ್ಲ. ಇದ್ದಕ್ಕಿದ್ದಂತೆ ಹಣ ಕೊಡಿ. ಮೀನರಾಶಿ ಹೆಲ್ತ್. ನಿಮ್ಮ ಆರೋಗ್ಯದಲ್ಲಿ ಉಂಟಾಗುವಂತಹ ಯಾವುದೇ ತರಹದ ತೊಂದರೆ ಸರಿಯಾಗಬಹುದು. ಹೇಗೆಂದರೆ ನೀವು ಶಕ್ತಿಶಾಲಿಗಳಾಗಿ ಮತ್ತು ಭಾವುಕತೆಯಿಂದ ಕೆಲಸ ತೆಗೆದುಕೊಂಡರೆ ಇದು ಸಾಧ್ಯ. ಈ ಕಾರಣಗಳಿಂದಲೇ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ಮತ್ತು ನಿಮ್ಮ ಜೀವನದಲ್ಲಿ ಅದರಷ್ಟಕ್ಕೆ ಒಳ್ಳೆಯ ಬದಲಾವಣೆಯೂ ಆಗುವುದು. ನೆನಪಿನಲ್ಲಿ ಇಡಿ, ಈ ಸಕಾರಾತ್ಮಕತೆಯನ್ನು ನಿಮ್ಮ ಜೀವನದಲ್ಲಿ ಉಪಯೋಗಿಸಿಕೊಳ್ಳಿ, ಏಕೆಂದರೆ ಇದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಭಾವ ಬಿದ್ದಿದೆ.